ನಂದನ್ ಕಶ್ಯಪ್ ಅವರೇ, ಹಾಗಾಗಿ ನನಗೆ ಒಂದೇ ನಿಮಿಷ ಇರಿ ಸರ್, ಒಂದೇ ನಿಮಿಷ. ಸಚ್ಚಿದಾನಂದ ಮೂರ್ತಿ ಸರ್, ನಾನು ತಮ್ಮನ್ನು ಮಾತಾಡ್ತೀನಿ. ನಂದನ್ ಕಶ್ಯಪ್ ಅವರೇ, ನನ್ನ ಕ್ಯಾಬಿನೆಟ್ ಏನಾಯ್ತು ಅಂತ ವಿಷಯ ಆಗಲಿ ಸರ್. ನೋಡಿ, ಆ ಪರಿ ಒಡಕಿಟ್ಕೊಂಡು ಸರ್ವೆ ಮಾಡಿಸ್ಬೇಕಾ ಸರ್? ಈಗ ನೋಡಿ, ಅಭಿಪ್ರಾಯಗಳು ಮುಕ್ತವಾಗಿ ಎಲ್ಲ ಸಚಿವರು ಹಂಚ್ಕೊಂಡಿದ್ದಾರೆ. ಅವ್ರಿಗೂ ಸ್ವಾತಂತ್ರ್ಯ ಇದೆ, ಹಂಚ್ಕೊಂಡಿದ್ದಾರೆ. ಹಂಗನ್ಬಿಟ್ಟು ಭಾರಿ ಗೊಂದಲ ಆಯ್ತು, ಭಾರಿ ಹೊಡೆದಾಟ ಹೆಂಗಿಟ್ಟಿದೀವಿ ಅಂದ್ರೆ ನಗನಗತ ಯಾರು ಭಿನ್ನಾಭಿಪ್ರಾಯ ಹೇಳಿದ್ರು, ಕಾಮಗೆ ಯಾರು ಭಿನ್ನಾಭಿಪ್ರಾಯ ಹೇಳಿದ್ರು, ಸಿಟ್ನಲ್ಲಿ ಯಾರು ಭಿನ್ನಾಭಿಪ್ರಾಯ ಹೇಳಿದ್ರು, ಹೇಳ ನಾನು ಏನೇನಂದ್ರೆ ವರ್ಬ್ಯಾಟಿಮ್ ಹೇಳಲ್ಲ. ನೋಡಿ, ಎಲ್ಲಾರ್ಗೂ ಒಂದಲ್ಲ ಒಂದು ಪ್ರಾಜೆಕ್ಟೋ ಇಲ್ಲ ಏನೋ ಒಂದು ಇನಿಷಿಯೇಟಿವ್ ಮಾಡಬೇಕಾದ್ರೆ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಹಂಗನ್ಬಿಟ್ಟು ನಾವು ಎಲ್ಲರೂ ಅದ್ರ ವಿರುದ್ಧವಾಗಿಲ್ಲ. ಆಗಿರೋ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಕೆಲವು ಸಚಿವರು ಹೇಳಿದ್ದಾರೆ. ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಮಧುಸೂದನ್ ನಾಯಕ್ ಬ್ಯಾಕ್ವರ್ಡ್ ಕ್ಲಾಸ್ ಚೇರ್ಮನ್ ಅವರು ನಾವು ಅದನ್ನು ನೋಡ್ಬಿಟ್ಟು ಏನೇನು ಸಮಸ್ಯೆ ಇದೆ, ಹಾಗೂ ಕೂಡ ನಮ್ಮ ಈ ವಿವಿಧ ಸಮುದಾಯದ ಮುಖಂಡರುಗಳು ಏನೇನು ಒಕ್ಕಲಿನಿಂದ ತೀರ್ಮಾನ ತಗೋತಾರೆ ಅವರು ಅಪ್ಡೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ಬ್ರಾಹ್ಮಣ ಮಹಾಸಭದವರು ಸಬ್ ಕ್ಯಾಸ್ಟ್ ಬರೆಸ್ಬೇಡಿ ಅಂತ ಹೇಳಿದ್ದಾರೆ. ಬ್ರಾಹ್ಮಣ ಇವಾಗ ಸ್ಮಾರ್ಥ ಇದ್ದಾರೆ, ಮಾಧವರ್ ಇದ್ದಾರೆ, ಅಯ್ಯಂಗಾರ್ ಇದ್ದಾರೆ, ಅಯ್ಯರ್ಸ್ ಇದ್ದಾರೆ, GSB ಇದ್ದಾರೆ. ಏನು ಬೇಡ, ಒಂದೇ ಒಂದು ಲೈನಲ್ಲಿ ಬ್ರಾಹ್ಮಣ ಅಂತ ಬರೆಸಿ ಅಂತ ಹೇಳಿದ್ದಾರೆ. ಅದೇ ಥರ ವಿವಿಧ ಸಮುದಾಯದವರು, ಒಕ್ಕಲಿಗರು ಮತ್ತು ನಮ್ಮ ಲಿಂಗಾಯತರು, ಅವರ ಸಮುದಾಯದ ಒಂದು ಒಕ್ಕಲಿನಿಂದ ಒಂದು ಮೀಟಿಂಗ್ ಮಾಡಿಬಿಟ್ಟು 60 ಲೈನ್ ಏನ್ ಮಾಡಬೇಕು, ಬ್ರಾಹ್ಮಣರು ಏನ್ ಮಾಡಬೇಕು, ಜೈನರು ಏನ್ ಮಾಡಬೇಕು, ಅದೆಲ್ಲ ತೀರ್ಮಾನ ಆಗುತ್ತೆ. ಈ ಆದಿ ದ್ರಾವಿಡ ಕ್ರಿಶ್ಚಿಯನ್ರು ಏನು ಮಾಡಬೇಕು, ಆದಿ ಕರ್ನಾಟಕ ಕ್ರಿಶ್ಚಿಯನ್ರು ಏನು ಮಾಡಬೇಕು, ಒಕ್ಕಲಿಗ ಕ್ರಿಶ್ಚಿಯನ್ರು, ಲಿಂಗಾಯತ ಕ್ರಿಶ್ಚಿಯನ್ರು, ಬ್ರಾಹ್ಮಣ ಕ್ರಿಶ್ಚಿಯನ್ರು, ಕುರುಬ ಕ್ರಿಶ್ಚಿಯನ್ಸು, ವಾಲ್ಮೀಕಿ ಕ್ರಿಶ್ಚಿಯನ್ಸ್ ಏನೋ ಇದ್ದಾರಂತೆ. ಒಂದ್ ನಿಮಿಷ ಇದೊಂದು ಸ್ವಲ್ಪ ತುಂಬಾ ಸೆನ್ಸಿಟಿವ್ ಇದೆ. ಇದು ಅವರದ್ದೇ ಪಕ್ಷದ ಸಚಿವರಲ್ಲ, ಅವರಿಂದನೇ ಉತ್ತರ ಕೇಳ್ತಿರೋದು. ನೀವು ಕೇಳಿದ ಪಾಯಿಂಟ್ ಬಹಳ ವ್ಯಾಲಿಡ್ ಇರತಕ್ಕಂಥದ್ದು. ಇವರು ಸಿದ್ದರಾಮಯ್ಯನವರು ಹಿಂದೂ ಸಮಾಜದ ಒಳಗಡೆ ಇರತಕ್ಕಂಥ ತಾರತಮ್ಯ, ಅದಕ್ಕೆ ಮತಾಂತರ ಆಗಿದ್ದಾರೆ ಅಂತ ಹೇಳಿದರು. ಮತಾಂತರಿಗಳಿಗೆ ರೆಕಗ್ನಿಷನ್ ಮಾಡಿದ್ರು. ಸಿದ್ದರಾಮಯ್ಯ ಯಾರು ಮತಾಂತರಿಗಳಿಗೆ ರೆಕಗ್ನಿಷನ್ ಮಾಡಕ್ಕೆ? ಊಹಿಸಿ, ಸಿದ್ದರಾಮಯ್ಯನವ್ರು ಹೆಂಗ್ ಮಾಡಕ್ಕಾಗತ್ರಿ? ಮತ್ತೆ ಅವ್ರು ಯಾಕೆ ಕೇಳಬೇಕು ಹೇಳಕ್ಕೆ? ಹಿಂದುಳಿದ ವರ್ಗಗಳ ಆಯೋಗ ಈಗ ಸಿದ್ದರಾಮಯ್ಯನವರು ಹೇಳಿದಂತ ಕಾಂಗ್ರೆಸ್ ವಕ್ತಾರರು ಹೇಳ್ಬೇಕು. ಈಗ ನಾನು ಕೇಳ್ತಕ್ಕಂಥದ್ದು, ನೀವ್ ಹೇಳಿದ್ರಲ್ಲ, ಈಗ ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್. ನಾನು ಟೆಕ್ನಿಕಲ್ ಕ್ವಶನ್ ಕೇಳ್ತಾ ಇದ್ದೀನಿ, ನೀವು ಐಡಿಯಾಲಜಿಕಲ್ ಕ್ವಶನ್ ಹೋಗ್ತಾ ಇದ್ದೀರಿ. ಟೆಕ್ನಿಕಲ್ ಕ್ವಶನ್ ಮುಗಿಸಿದ್ಮೇಲೆ ಅದನ್ನ ಚರ್ಚೆ ಮಾಡೋಣ. ಇವಾಗ ಅವರು ವಿವಿಧ ಕಾರಣಗಳಿಂದ ಅವರು ಕನ್ವರ್ಟ್ ಆಗಿದ್ದಾರೆ. ಆದ್ರೆ ಮಧುಸೂದನ್ ನಾಯಕ್ ಅವರು ಏನು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ, ಯಾವ ಜಾತಿಗೆ ಅವರು ಕನ್ವರ್ಟ್, ಫಾರ್ ಎಕ್ಸಾಂಪಲ್ ದಲಿತರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ, ಯಾವ ಜಾತಿ ಕನ್ವರ್ಟ್ ಆಗಿದಾರೋ ಅದನ್ನೇ ನಾವು ಅಕ್ಸೆಪ್ಟ್ ಮಾಡ್ತೀವಿ ಹೊರತು ಹಿಂದಿನ ಜಾತಿಗೆ ತಗೊಳ್ಳಲ್ಲ, ನಾವು ರಿಸರ್ವೇಶನ್ ಅಕ್ಸೆಪ್ಟ್ ಮಾಡಲ್ಲ ಅಂತ ಮಧುಸೂದನ್ ನಾಯಕ್ ಅವರು ಹೇಳಿದ್ದಾರೆ. ಹಾಗಾಗಿ ಇದು ದಲಿತ ಕ್ರಿಶ್ಚಿಯನ್ ಅಲ್ಲಲ್ಲ, ದಲಿತ ಕ್ರಿಶ್ಚಿಯನ್ ಅಲ್ಲಲ್ಲ ನೋಡಿ, ನೋಡಿ ನಾವು ಸಮುದಾಯದವರು ಇಷ್ಟಿಷ್ಟು ಜನ ಇದ್ದಾರೆ ಅಂತ ಹೇಳೋದಷ್ಟೇ ಅವ್ರು ಮಾಡ್ತಾ ಇರೋದು. ನಾನು ಅಲ್ಲ, ಒಂದೇ ನಿಮಿಷ ನೀವು ಸಿದ್ದರಾಮಯ್ಯನವರ ಮೊದಲನೇ ಪೀರಿಯಡ್ ಅಲ್ಲಿ ಇದೇ ಎಕ್ಸಸೈಸ್ ಮಾಡಿದಾಗ ಮೊದಲು ಜಾತಿಗಳ ಪಟ್ಟಿ ಬಿಡುಗಡೆ ಮಾಡಿದ್ರು. ಇದಕ್ಕೇನಾದ್ರು ಆಕ್ಷೇಪಣೆ ಇದ್ರೆ ತಗೊಂಡು ಬನ್ನಿ ಅಂದರು. ಕೆಲವು ಜಾತಿ ಸಮುದಾಯದ ಸಂಘಟನೆಗಳ ಆಕ್ಷೇಪಣೆ ಕೊಟ್ಟವು, ಇನ್ನು ಕೆಲವು ರಿಪ್ರೆಸೆಂಟೇಷನ್ ಕೊಟ್ಟರು. ಸಮುದಾಯದ ಸಂಘಟನೆಗಳು ಹೋಗಿ ನಮ್ಮಲ್ಲಿ ಇಷ್ಟು ಉಪಜಾತಿಗಳಿದ್ದಾವೆ, ಇಂತಿಂಥದ್ದು ಸೇರಿಸಿ ಇಂತಿಂಥದ್ದು ಕೈ ಬಿಡಿ ಅಂತ ಎಲ್ಲ ಎಕ್ಸಸೈಸ್ ಮಾಡಿದ ನಂತರ ಒಂದು ಪಟ್ಟಿ ಮಾಡಿದ್ರಿ, ಇಷ್ಟು ಧರ್ಮ, ಇಷ್ಟು ಜಾತಿ, ಇಷ್ಟು ಉಪಜಾತಿಗಳು ಅಂತ. ಇಲ್ಲಿ ಏನಾದ್ರೆ 331 ಅಡಿಷನಲ್ ಜಾತಿ ಸೇರಿಸಿದಾರಂತೆ. ನಾನು ಲಿಸ್ಟಲ್ಲಿ ನೋಡಿಲ್ಲ, 331 ಸೇರಿಸಿ ಅಡಿಷನಲ್ ಜಾತಿ. 47 ಕ್ರಿಶ್ಚಿಯನ್ ಸಮುದಾಯಗಳು ಏನೋ ಹಿಂದೂ ಜಾತಿ ಹೆಸರಿನಲ್ಲಿ. ಏನ್ ಎಕ್ಸರ್ಸೈಸ್ ಆಯ್ತು ಅದನ್ನ ಸೇರಿಸೋದಕ್ಕಿಂತ ಮುಂಚೆ? ಯಾರ ಜೊತೆಗೆ ಸಭೆಗಳಾಯ್ತು ನೋಡಿ? ಪೂರ್ವಭಾವಿ ಸಭೆಗಳನ್ನು ಯಾರ ಜೊತೆಗೆ ಮಾಡೋದು? ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಏನಪ್ಪಾ ಜನಾಂಗದ ಮುಖಂಡರೊಂದಿಗೆ ಮಧುಸೂದನ್ ನಾಯಕ್ ವಿವಿಧ ಮುಖಂಡರ ಜೊತೆಗೆ, ವಿವಿಧ ಸಮುದಾಯದ ಮುಖಂಡರೊಂದಿಗೆ ಸಭೆ ಮಾಡಿದ್ದಾರೆ ಮಧುಸೂದನ್ ನಾಯಕ್ ಅವರು. ಅವ್ರ ಹತ್ರ ಅಹವಾಲ್ ತಗೊಂಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ, ಜನರ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಹಾಗಾಗಿ ಒಂದ್ ನಿಮಿಷ ಮತ್ತೆ ರಾಹುಲ್ ಗಾಂಧಿ ಇವರೆಲ್ಲರೂ ಸೇರಿ ಇಡೀ ದೇಶದ ಒಳಗಡೆ ಅರಾಜಕತೆ ನಿರ್ಮಾಣ ನಾವು ಸೂಪರ್ ಲೋಕಲ್ ವಿಷಯ ಚರ್ಚೆ ಮಾಡ್ತಾ ಇದೀವಿ, ಇಂಟರ್ನ್ಯಾಷನಲ್ ಹೋಗ್ಬಿಟ್ರೆ ಏಕಾಏಕಿ. ಅಲ್ಲ 18 ನೋಡಿ ಯಾಕೆ ಬಂತು? ಯಾವುದು ಈ ಕ್ರಿಶ್ಚಿಯನ್ ಬೈಫರ್ಕೇಶನ್ 13ರಿಂದ 18
ನೋಡಿ ವಿವಿಧ ಅವಾಗ ಅವ್ರು ಕನ್ವರ್ಟ್ ಆಗಿದ್ರೆ ಅವಾಗ್ಲೂ ಆಗಿದ್ದಿರ್ಬೋದು. ಅಲ್ಲಲ್ಲ ನೋಡಿ ಅವ್ರಿಗೆ ಆಫ್ಟರ್ ಥಾಟ್. ಅಲ್ಲಲ್ಲ ನಿನ್ನೆ ಮೊನ್ನೆ ನಡೆದಿಲ್ಲ ಇದು. ಅವ್ರಿಗೆ ಏನಪ್ಪ ಮೆಮೊರಾಂಡಮ್ಗಳು ಕೊಟ್ಟಿದ್ದಾರೆ ಮಧುಸೂದನ್ ನಾಯಕ್ಗೆ. ಅವರು ಯಾವ ಜಾತಿ ಕನ್ವರ್ಟ್ ಆಗಿದ್ದಾರೆ ಅದನ್ನ ಮೆನ್ಷನ್ ಮಾಡಿ ಅಂತ ಹೊರತು ನಿಮ್ಮ ಹಿಂದೆ ಯಾವ ಜಾತಿ ಇದ್ದಾರೆ ಅದನ್ನ ಮೆನ್ಷನ್ ಮಾಡಬೇಡಿ ಅಂತ ಕ್ಲಿಯರ್ ಆಗಿ ಮಧುಸೂದನ್ ನಾಯಕ್ ಅವರು ಹೇಳಿದ್ದಾರೆ. ಕಮಿಂಗ್ ಟು ಬ್ಯಾಕ್ ಟು ದ ಸಬ್ಜೆಕ್ಟ್ ಸರ್, 2018 ನಾವು ಅಧಿಕಾರ ಕಳ್ಕೊಂಡ್ವಿ. ಇವ್ರಿಗೆ ಅಧಿಕಾರ ಇತ್ತು, ಯಾರಿಗೆ BJP ಅವ್ರಿಗೆ ಅಧಿಕಾರ ಇತ್ತು, ಕುಮಾರಸ್ವಾಮಿ ಅವ್ರಿಗೂ ಅಧಿಕಾರ ನಾವು ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ದು. ಅವ್ರು ಯಾಕೆ ಅವಾಗ ಅಕ್ಸೆಪ್ಟ್ ಮಾಡಲಿಲ್ಲ? ಯಾಕೆ ಅಕ್ಸೆಪ್ಟ್ ಮಾಡಿಲ್ಲ? ಪ್ರಿನ್ಸಿಪಲ್ ಅಲ್ಲಿ ಇಲ್ಲ. ಅಲ್ಲಲ್ಲ ನೋಡಿ, ನಾವು ಒಂದು ನಮಗೆ ರಾಜಕೀಯವಾಗಿ ಬದ್ಧತೆ ಇದೆ. ನಾವು ಶೋಷಿತ ವರ್ಗದವರಿಗೆ ಒಂದು ಸೋಷಿಯಲ್ ಜಸ್ಟಿಸ್ ಕೊಡಬೇಕು. ಅವ್ರ ಸೋಷಿಯೋ ಎಕನಾಮಿ ಸ್ಟಡಿ ಮಾಡಬೇಕು. ಒಂದ್ ನಿಮಿಷ ನಂದನ್ ಕಶ್ಯಪ್ ಅವರೇ, ನೀವು ಇದು ಸೋಷಿಯಲ್ ಅಲ್ಲಲ್ಲ ಸೋಷಿಯೋ ಎಕನಾಮಿಕ್ ನೋಡಿ, ಗೊಂದಲಗಳಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಗೊಂದಲಗಳಿದೆ, ಅದನ್ನ ನಂದನ್ ಕಶ್ಯಪ್ ಅವರೇ, ನಾನು ಕೇಳ್ತಾ ಇರೋದಲ್ಲ, ಅವ್ರು ಕೇಳ್ತಾ ಇರೋದಲ್ಲ. ಒಂದ್ ನಿಮಿಷ ಮಹೇಶ್ ಗೊಂದಲಗಳಿದಾವೆ, ಅದು ನಿಜ ಅಂತ ಒಪ್ಕೊಳ್ತೀರಿ ನೀವು. ಆ ಗೊಂದಲಗಳಿರುವ ಕಾರಣಕ್ಕಾಗಿ ಗೊಂದಲಗಳನ್ನು ಸರಿಪಡಿಸೋ ತನಕ ಎಕ್ಸರ್ಸೈಸ್ ಶುರು ಮಾಡಬೇಡಿ ಅಂತ ನಿಮ್ಮದೇ ಪಕ್ಷದವ್ರು ಹೇಳಿದ್ರಿ, ಸಚಿವರುಗಳು ಹೇಳಿದ್ರು. ನೋಡಿ ಗೊಂದಲಗಳು ಕ್ಯಾಬಿನೆಟ್ ಮೀಟಲ್ಲಿ ಹೇಳಿದ್ರು. ನೋಡಿ ಗೊಂದಲಗಳಿದೆ, ಗೊಂದಲಗಳಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಮಧುಸೂದನ್ ನಾಯಕ್ ಅವ್ರು ಹೇಳಿದ್ದಾರೆ ಏನೇನು ನಮ್ಗೆ ಮೆಮೊರಾಂಡಮ್ ಬಂದಿದೆ ಗೊಂದಲಗಳು, ಅದನ್ನ ನಾವು ರೆಕ್ಟಿಫೈ ಮಾಡ್ಕೊಂಡು ನಾವು ಇದು ಸರ್ವೆನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾರೆ. ಹಂಗನ್ಬಿಟ್ಟು ಗೊಂದಲಗಳನ್ನ ಮುಚ್ಚಾಕ್ತಿವಿ ಅಂತ ಹೇಳಿ. ಈಗ ಕ್ರಿಶ್ಚಿಯನ್ ಜೊತೆ ಹಿಂದಿನ ಜಾತಿಗಳನ್ನು ಸೇರಿಸಿದಾರಲ್ಲ, 47 ಜಾತಿಗಳ ಲಿಸ್ಟ್ ಅಲ್ಲಿ ಇರ್ತಾವ ಇರೋದಿಲ್ಲ? ನೋಡಿ, ಮುಂದಿನ ದಿನಗಳಲ್ಲಿ ಅವರು ನಾವು ಒಂದು ಏನ್ ಮೆಮೊರಾಂಡಮ್ ಬಂದಿದೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಹೊರತು, ಏನ್ ರಿಕ್ವೆಸ್ಟ್ ಬಂದಿ ಅದ್ರ ಪ್ರಕಾರ ಮಾಡ್ತೀವಿ ಹೊರತು ನಾವು ಹಿಂದಿನ ಏನ್ ಜಾತಿ ಇದೆ ಮೆನ್ಷನ್ ಮಾಡಲ್ಲ ಅಂತ ಮಧುಸೂದನ್ ನಾಯಕ್ ಅವ್ರು ಹೇಳಿದ್ದಾರೆ. ಅವರೊಂದು ಅಲ್ರಿ, ನಾವು ಕೇಳಿರ್ತೀವಿ, ಆಮೇಲೆ ಲಿಸ್ಟ್ ಅಲ್ಲಿ ಹಾಕೋತೀವಿ, ಹೋಗ್ಬಿಡ್ತೀವಿ, ಆಮೇಲಿನ ಮಾತು ಅನ್ನೋ ಮಾತಾಡ್ತೀವಿ. ನಂದನ್ ಕಶ್ಯಪ್ ಅವರೇ, 47 ಜಾತಿಗಳಿಂದ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದವ್ರನ್ನ ಐಡೆಂಟಿಫೈ ಮಾಡಬೇಕು ಅಂತೀರಿ ನೀವು. 47 ಜಾತಿಗಳಿಂದ ಮುಸ್ಲಿಂ ಕನ್ವರ್ಟ್ ಆದವ್ರನ್ನ ಐಡೆಂಟಿಫೈ ಮಾಡಿ. ಕುರುಬ ಮುಸ್ಲಿಮು, ಒಕ್ಕಲಿಗ ಮುಸ್ಲಿಂ, ಬ್ರಾಹ್ಮಣ ಮುಸ್ಲಿಂ, ಸರಿಪಡಿಸ್ತೀವಿ ಅಂತ ಮಧುಸೂದನ್ ನಾಯಕ್ ಅವರು ಹೇಳಿದ್ದಾರೆ. CM ಅವರು ಹೇಳಿದ್ದಾರೆ, ಅವರು ಸಮಸ್ಯೆಗಳನ್ನ ಚೆಕ್ ಮಾಡ್ಬಿಟ್ಟು ಅಪ್ಡೇಟ್ ಮಾಡ್ತಾರೆ. ಹಂಗನ್ಬಿಟ್ಟು ಏನೇನ್ ಆಗಿರೋ ತಪ್ಪುಗಳನ್ನ ಫುಲ್ ತಪ್ಪಾಗಿದೆ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ಈ ಹಿಂದೂ ಸಮಾಜದ ಒಳಗಡೆ ಗೊಂದಲ ನಿರ್ಮಾಣ ಮಾಡಬೇಕು, ಜಾತಿಗಳ ಮಧ್ಯದಲ್ಲಿ ಸಂಘರ್ಷ ನಿರ್ಮಾಣ ಆಗಬೇಕು, ಈ ಗೊಂದಲ ನಿರ್ಮಾಣ ಮಾಡಬೇಕು ಅಂತಾನೆ ಹೊರಟಿರ್ತಕ್ಕಂಥ ಇಂಟೆನ್ಷನ್ ಈ ಕೆಲಸ ಗೊತ್ತಾಯ್ತಾನೆ. ಯಾವ ಮಣ್ಣಂಗಟ್ಟಿ ಸಾಧನೆ ಮಾಡೋದೇನಿಲ್ಲ, ಸಾಧನೆ ಮಾಡಕ್ ಮಹೇಶ್ ನಂದನ್ ಕಶ್ಯಪ್ ಅವರು BJP ಅವ್ರಿಗೆ ಅವಕಾಶ ಇತ್ತು, JDS ಅವಕಾಶ ಇತ್ತು, ಏನ್ ಪ್ರಶ್ನೆ ಕೇಳ್ತೀರಿ ನೀವು? ಅಲ್ಲಿ ರಾಮ ಮಂದಿರ ಕಟ್ಟೋ ಅವಕಾಶ ಕಾಂಗ್ರೆಸ್ಗೂ ಇನ್ ಪ್ರಿನ್ಸಿಪಲ್ ಯು ಆರ್ ಅಗೇನ್ಸ್ಟ್ ಇಟ್ ರೀ. ಅದು ನಿಮ್ಮ ಐಡಿಯಾಲಜಿಗೆ ಸೆಟ್ ಆಗೋದಲ್ಲ, ಅದು ಅವ್ರ ಐಡಿಯಾಲಜಿಗೆ ಸೆಟ್ ಆಗ್ತಿರ್ಲಿಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ಅವರು ಸೋಷಿಯಲ್ ಜಸ್ಟಿಸ್ ಕೊಡ್ಲೇಬಾರ್ದು ಮಜಾ ಇದೆಯಪ್ಪ ಇವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.